ಏಯ್, ಏನೇ ಮಾಡ್ತಿದೀಯಾ? ಸ್ವಲ್ಪನಾದ್ರೂ ಬುದ್ಧಿಗಿದ್ದಿ ಇದೆಯಾ? ಇದೆ. ಬುದ್ಧಿ ಇರೋದಕ್ಕೇನೆ ನನ್ನ ಲೈಫ್ನ ಹೆಂಗೆ ಲೀಡ್ ಮಾಡಬೇಕು ಅಂತ ಅನ್ಕೊಂಡಿದ್ನೋ ಆ ಥರ ಲೀಡ್ ಮಾಡೋದಕ್ಕೆ ಈ ನಿರ್ಧಾರ. ಈ ನಿನ್ನ ನಿರ್ಧಾರದಿಂದ ಅಪ್ಪ ಅಮ್ಮನ ಮಾನ ಮರ್ಯಾದೆ ಏನಾಗುತ್ತೆ? ಅವ್ರೆಷ್ಟು ನೊಂದ್ಕೋತಾರೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನೊಂದ್ಕೊಳ್ಳೋದು? ಸೀರಿಯಲ್ಲು ಸಿನಿಮಾಗಳಲ್ಲಿ ಲವ್ ಸ್ಟೋರಿ ನೋಡಿ ಕಣ್ಣೀರಾಕೋ ಅಪ್ಪ ಅಮ್ಮ ನಿಜ ಜೀವನದಲ್ಲಿ ಮಾತ್ರ ತಮ್ಮ ಮಕ್ಕಳು ಲವ್ ಮಾಡಿದ್ರೆ ಯಾಕಣ್ಣ ಒಪ್ಕೊಳ್ಳಲ್ಲ? ಅವ್ರು ಒಪ್ಕೋತಾರ ಇಲ್ವೋ ಅನ್ನೋದನ್ನ ನೀನೆಂಗೆ ಡಿಸೈಡ್ ಮಾಡ್ತೀಯಾ? ಅವ್ರನ್ನ ಒಂದ್ ಮಾತಾದ್ರೂ ಕೇಳಿದ್ಯಾ? ಅವ್ರ ಮದ್ವೆ ಫಿಕ್ಸ್ ಮಾಡಿದಾಗ ಈ ಹುಡುಗ ನಿಂಗೆ ಇಷ್ಟನಾ ಅಂತ ನನ್ನೇನಾದ್ರೂ ಕೇಳಿದ್ರಾ? ಅದ್ ಸರಿನಾ? ಏನೇನೋ ಮಾತಾಡ್ಬೇಡ. ಸರಿ, ಅಪ್ಪ ಅಮ್ಮ ಬೇಡ, ನಾನೇನೇ ಮಾಡಿದ್ದೆ? ಅಟ್ಲೀಸ್ಟ್ ನನ್ನ ಹತ್ರ ಆದ್ರೂ ಹೇಳ್ಕೋಬೋದಾಗಿತ್ತಲ್ಲ, ನಾನು ಯಾವೊಂದು ಇಷ್ಟಪಡ್ತಾ ಇದ್ದೀನಿ, ನಾನು ಅವನ್ನೇ ಮದುವೆ ಆಗೋದು ಅಂತ. ಹೇಳಿದ್ರೆ ನಮ್ಮಿಬ್ರು ಕರ್ಕೊಂಡೋಗಿ ಮದ್ವೆ ಮಾಡಿಸ್ತಿದ್ದಾ? ಸರಿ, ಇವಾಗ್ಲೂ ಹೇಳ್ತೀನಿ, ಬಾ ಹೋಗ್ ಮದ್ವೆ ಮಾಡಿಸು. ಆಗಲ್ಲ. ಯಾಕೆ ಆಗಲ್ಲ? ಯಾಕೆ ಆಗಲ್ಲ ಅಷ್ಟೇ. ಅದೇ ಯಾಕೆ? ಯಾಕಂದ್ರೆ ನಿನಗ ಅವ್ನ್ ಕಂಡ್ರೇನೆ ಆಗಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅವನನ್ನ ಹೊಡೆದು ದ್ವೇಷ ಕಟ್ಕೊಂಡಿದ್ದು ನೀನು. ಅದಕ್ಕೆ ಕಾರಣನೂ ನೀನೇ. ಚಿಕ್ಕ ವಯಸ್ಸಲ್ಲಿ ಅವನನ್ನ ಕಂಡ್ರನೇ ಆಗಲ್ಲ, ತೊಂದರೆ ಕೊಡ್ತಾನೆ ಅಂತ ಅಂದವಳು ಇವತ್ತು ಅವನೇ ಹೆಂಗೆ ಇಷ್ಟ ಆಗ್ತಾನೆ?